ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರೆಗ್ನೆಂಟ್ ಲೇಡೀಸ್ಗಳಿಗೆ ಇದು ಯೂಸ್ಫುಲ್ ಆದಂಥ ವಿಡಿಯೋ ಅಂತಲೇ ಹೇಳ್ಬೋದು. ಹಾಗಿದ್ರೆ ಏನಪ್ಪ ಇದು ದ್ರಾಕ್ಷಿಯಿಂದ ನಮಗೆ ಏನನ್ನ ಬೆನಿಫಿಟ್ಸ್ ಇದೆಯಾ ಅಥವಾ ಏನನ್ನ ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳಿದ್ರೆ, ಖಂಡಿತವಾಗ್ಲೂ ಇದು ತಿನ್ನೋದು ತುಂಬ ಅಂದರೆ ತುಂಬ ಡೇಂಜರ್. ಹಾಗಿದ್ರೆ ಕಾರಣ ಏನು ಅನ್ನೋದಾದರೆ, ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಓಕೆನಾ. ಇದು ಅದರಲ್ಲೂ ಪ್ರೆಗ್ನೆಂಟ್ ಲೇಡೀಸ್ಗಳಿಗೆ ಇದು ತುಂಬ ಅಂದರೆ ತುಂಬ ಡೇಂಜರ್ ಆದಂಥ ಒಂದು ಫ್ರೂಟ್ಸ್ ಅಂತಲೇ ಹೇಳ್ಬೋದು, ಓಕೆನಾ. ಇನ್ನು ಕಪ್ಪು ದ್ರಾಕ್ಷಿ ತಿಂದರೆ ಮಕ್ಕಳು ಕಪ್ಪುಗುಡ್ತಾರೆ ಅನ್ನೋದೆಲ್ಲ ಶುದ್ಧ ಸುಳ್ಳು. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥ ಒಂದು ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಅಂತ ಬಂದರೆ, ಇದರಲ್ಲಿ ಏನು ಬೆಳೆಯುವಂಥ ಒಂದು ಟೈಮಲ್ಲಿ ಕೀಟನಾಶಕ ಅನ್ನೋದು ಜಾಸ್ತಿ ಯೂಸ್ ಮಾಡಿರ್ತಾರೆ. ಇದು ಗರ್ಭಪಾತ ಅಂದರೆ ಅಬಾರ್ಷನ್ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ. ನಿಮ್ಮ ಒಂದು ಟೈಮ್ ಕೆಡ್ತಾ ಇದೆ, ಗರ್ಭಪಾತ ಆಗುವಂಥ ಒಂದು ಚಾನ್ಸಸ್ಸು ಸಹ ಜಾಸ್ತಿ ಇರುತ್ತೆ. ಇನ್ನು ನೆಕ್ಸ್ಟ್ ಅಂತ ಬಂದರೆ, ದ್ರಾಕ್ಷಿ ಸಿಪ್ಪೆ ಮೇಲೆ ಎಸ್ಟ್ರೊಲಾಟ್ರೋಲ್ ಎನ್ನುವಂಥ ಒಂದು ಅಂಶ ಇರೋದ್ರಿಂದ ನಿಮಗೆ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗ್ಬೋದು, ಅಥವಾ ನಿಮ್ಮ ಬೆಳೀತಿರುವಂಥ ಮಗುವಿಗೆ ಏನೋ ಒಂದು ತೊಂದರೆ ಖಂಡಿತ ಆಗುತ್ತೆ. ಹಾಗಾಗಿ ಇದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದ್ರೆ ನಿಮಗೆ ಒಳ್ಳೆಯದು, ಓಕೆನಾ. ಇನ್ನು ಇದರಲ್ಲಿ ಕಪ್ಪು ದ್ರಾಕ್ಷಿ ಆಗಿರ್ಬೋದು, ಆಮೇಲೆ ಗ್ರೀನ್ ದ್ರಾಕ್ಷಿ ಆಗಿರ್ಬೋದು, ಈಗಂತೂ ಸಿಕ್ಕಾಪಟ್ಟೆ ವೆರೈಟೀಸ್ ಬಂದಿದ್ದಾವೆ. ಅದರಲ್ಲೂ ಎಲ್ಲದರಲ್ಲೂ ಸಹ ಇದರಲ್ಲಿ ಕೆಮಿಕಲ್ ಅನ್ನೋದು ಜಾಸ್ತಿ ಇರುತ್ತೆ.